ಮುನ್ನ ಏನ್ ಹೇಳ್ತಾ ಇದ್ಯಾ? ಅಮ್ಮ ಇಲ್ಲಿಗೆ ಯಾಕೆ ಬರ್ತಾರೆ? ಪೂಜೆ ಮುಗಿಸ್ಕೊಂಡು ಆಗ್ಲೇ ಹೊರಟ್ರಲ್ವಾ? ಏನಾಯ್ತು ಅಂತ ಕರೆಕ್ಟ್ ಆಗಿ ಹೇಳು ಮುನ್ನ. ಎಲ್ಲಿ ಹೋದ್ರು ಏನು ಅಂತ ಗೊತ್ತಿಲ್ಲ ಅಂದ್ರೆ ಏನ್ ಅರ್ಥ? ನಿನ್ ಜೊತೆ ಮುನ್ನ ಏನಾಯ್ತು? ಅಮ್ಮವ್ರೇನು ಹೊರಟಿಲ್ವಾ? ಅಯ್ಯೋ, ಹೊರಟಿದ್ವಿ ಸರ್. ಮೇಡಮ್ ಎಲ್ಲೋ ಕಾಣಿಸ್ತಾ ಇಲ್ಲ. ಇಲ್ಲಿ ಇದಾರೇನೋ ಅಂತ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ರೆ ಇಲ್ಲೂ ಇಲ್ಲ ಅಂತಿದ್ದಾರೆ. ಮುನ್ನ ಅವರೇ ಕರೆಕ್ಟ್ ಆಗಿ ಹೇಳಿ, ಮೇಡಮ್ ಎಲ್ಲಿಗೆ ಹೋಗ್ತಾರೆ? ಕಾಣಿಸ್ತಾ ಇಲ್ಲ ಅಂದ್ರೆ ಏನ್ ಅರ್ಥ? ಸರ್, ಕಾರಲ್ಲಿ ಗೇಟ್ ಹತ್ರ ಹೋಗ್ತಾ ಇದ್ವಿ. ಕಾರ್ ಕೈ ಕೊಟ್ಬಿಡ್ತು. ಏನಾಯ್ತು ಅಂತ ನಾವು ಚೆಕ್ ಮಾಡ್ತಾ ಇದ್ವಿ. ಅಮ್ಮ ಅಷ್ಟರಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಮುಂದೆ ಹೋಗ್ತಾ ಇದ್ರು. ಅಮ್ಮ ತುಂಬಾ ದೂರ ಹೋಗ್ಬೇಡಿ, ಮೊದಲೇ ನಿಮ್ಗೆ ವೀಕ್ನೆಸ್ ಇದೆ ಅಂತ ಹೇಳಿದೆ. ಅಮ್ಮ ಹೂ ಅಂದ್ರು. ಸ್ವಲ್ಪ ಹೊತ್ತು ಬಿಟ್ಟು ನೋಡೋಷ್ಟಲ್ಲಿ ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ಅದಕ್ಕೆ ಇಲ್ಲೇನಾದ್ರೂ ಇದಾರೇನೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೋಡಿದ್ರೆ ಇಲ್ಲೂ ಇಲ್ಲ ಅಂತಿದ್ದೀರಾ ನೀವು. ಮುನ್ನ ಇಷ್ಟು ಕೇರ್ಲೆಸ್ ಆಗಿ ಹೇಗಿರೋದಕ್ ಸಾಧ್ಯ ನೀನು? ಅವ್ರು ಊಟ ತಿಂದಿಲ್ಲ, ಮಾತ್ರೆ ತಗೊಂಡಿಲ್ಲ ಅಂತ ಗೊತ್ತಿದ್ರು ಅವ್ರನ್ನ ಒಬ್ಬರನ್ನೇ ಬಿಟ್ಟಿದ್ಯಲ್ಲ. ಇಷ್ಟು ಮಳೆ ಬೇರೆ ಬರ್ತಿದೆ, ಎಲ್ಲೋಗಿದ್ರೆ ಅಂತ ಯಾರಿಗ್ ಗೊತ್ತು? ಇವಾಗ ಎಲ್ಲಿ ಅಂತ ಹುಡ್ಕೋಕ್ಕಾಗುತ್ತೆ? ಸರ್, ಮೇಡಮ್ ಹುಡ್ಕೋಣ ಬನ್ನಿ. ಎಷ್ಟೊತ್ತು ದೊಡ್ಡದಾಗಿದೆ, ನಮ್ ಕಣ್ಣು ಆಗಲ್ಲ. ನಾನು ಇನ್ನೊಂದಷ್ಟು ಜನ ಹುಡುಗರು ಬರ್ತೀನಿ. ನೀವು ನಡೀರಿ. ಎಲ್ಲಿದ್ಯೋ? ಸೊ ಶಕುಂತಲಾ ದೇವಿ ಮಿಸ್ಸಿಂಗ್. ಇದ್ರಿಂದ ನನಗೇನಾದ್ರೂ ಲಾಭ ಇದೆಯಾ? ನಾನ್ ಹೋಗಿ ಹುಡುಕ್ಬೇಕಾ ಅಥವಾ ಒಳಗಡೆನೆ ಪೆಚ್ಚಕ್ ಕೊಡ್ಬೇಕಾ? ಹೋಗ್ ಒಂದ್ ರೌಂಡ್ ಹುಡ್ಕೊಂಡ್ ಬರ್ತೀನಿ, ತಪ್ಪೇನಿಲ್ಲ. ಹಲೋ, ಎಲ್ಲಿದ್ಯಾ? ಮ್ಯಾಮ್, ಇನ್ನೆಲ್ಲಿ? ಅವಾಗ್ಲೇ ಬಂದ್ ಕಾರಲ್ಲಿ ಕೂತವಳು ಇನ್ನ ಇಲ್ಲೇ ಇದ್ದೀನಿ. ನೀವ್ ಬರ್ತಿದ್ದೀರಾ? ಹೊರಡೋಣ? ನೋ, ಇವಾಗ್ಲೇ ಹೋಗಕ್ ಆಗಲ್ಲ. ಇಲ್ಲೊಂದು ಇಶ್ಯೂ ಕ್ರಿಯೇಟ್ ಆಗಿದೆ. ಇಶ್ಯೂನಾ? ಏನ್ ಮ್ಯಾಮ್? ಶಕುಂತಲಾ ದೇವಿ ಬಗ್ಗೆ ಗಾಸಿಪ್ ಮಾಡಿದ್ದು ನಕ್ಷತ್ರ ಅಲ್ಲ ನಾನು ಅಂತ ಎಲ್ಲರಿಗೂ ಗೊತ್ತಾಯ್ತಾ? ಹಳ್ಳಿ ಜನ ದೊಣ್ಣೆ ಹಿಡ್ಕೊಂಡು ಹೊಡಿಯಕ್ ಬರ್ತಿದಾರ ಹೇಗೆ? ಅದು ಹಳೆ ಕತೆ, ಅದು ಮುಗ್ದು ಜನ ಈಗ ಅದನ್ನ ಮರ್ತು ಹೋಗಿರ್ತಾರೆ. ಈಗ ಹೊಸದೇನೋ ನಡೀತಿದೆ. ಲಿಸನ್ ಮಿಲಿ, ಶಕುಂತಲಾ ದೇವಿ ಇಸ್ ಮಿಸ್ಸಿಂಗ್. ಅಮ್ಮ, ಅಮ್ಮ, ಅಲ್ಲೇನಾದ್ರೂ ನೋಡಿದ್ಯಾ? ಮಿಸ್ಸಿಂಗ? ಇಲ್ಲ ಮ್ಯಾಮ್, ಈ ಕಡೆ ಎಲ್ಲೋ ಬಂದಿಲ್ಲ. ಇವಾಗ ನಾವ್ ಏನ್ ಮಾಡ್ಬೇಕು ಅಂತಿದ್ದೀರಾ? ಹುಡುಕ್ಬೇಕು, ಹುಡ್ಕೋಣ. ಏನಾದ್ರೂ ಲಾಭ ಆದ್ರೂ ಆಗ್ಬೋದು. ಅಮ್ಮ, ಎದುರುಬೇಡಿ ಮೇಡಮ್, ನಿಮ್ಗೆ ಏನು ಆಗಕ್ ನಾನ್ ಬಿಡಲ್ಲ. ನಿಮ್ಮನ್ನ ಯಾರಾದ್ರೂ ಬಂದು ಕರ್ಕೊಂಡೋಗೋರ್ಗು ನಾನೇ ಹಗ್ಗ ಬಿಡಲ್ಲ. ನನ್ ಕೈ ಕಿತ್ತಾದ್ರೂ ಸರಿ, ನಾನು ಹಿಡ್ಕೋತೀನಿ. ಅಮ್ಮ, ಅಮ್ಮ, ಅಮ್ಮರೇ, ಅಮ್ಮರೇ, ಅಮ್ಮ,
ಅಮ್ಮ ಮುನ್ನಾ ಮುನ್ನಾ ಅಮ್ಮ ಸಿಕ್ಕದ್ರಾ? ಏ ಪುಟ್ಟ ಏ ಪುಟ್ಟ ಏ ಪುಟ್ಟ ಇಲ್ಲಿ ಇಲ್ಲಿ ಪೆಂಡಲ್ ಹತ್ರ ಏಯ್ ಪುಟ್ಟ ಬಾ ಇಲ್ಲಿ ಬಾ ಇಲ್ಲಿ ಬಾ ಹಾ ಬಂದೆ ಬಾ ಅಕ್ಕ ಏನಾಯ್ತಕ್ಕ? ಶಾಮಿಯಾನ ಬಿದ್ದೋಗಿದೆ ಅಲ್ಲೋಡು ಮೇಡಮ್ ಒಳಗಡೆ ಬಿದ್ದೋಗಿದ್ದಾರೆ ಹೋಗು ಯಾರಾದ್ರೂ ದೊಡ್ಡವ್ರನ್ನ ಕರ್ಕೊಂಡು ಬಾ ಹೋಗು ಸರಿ ಆಯ್ತಕ್ಕ ಈಗ್ಲೇ ಹೋಗ್ತೀನಿ. ಏಯ್ ಬಾ ಇಲ್ಲಿ ಬಾ ಅಲ್ಲಿ ರವಿ ಸರ್ ಭೂಪತಿ ಅಂತಿರ್ತಾರೆ ಅವ್ರಿಗೆ ಹೇಳು ಶಕುಂತಲಾ ಮೇಡಮ್ ಬಿದ್ದೋಗಿದ್ದಾರೆ ನಕ್ಷತ್ರ ಹಗ್ಗ ಹಿಡ್ದಿದ್ದಾಳೆ ಅಂತ ಹೋಗು ಬೇಗ ಕರ್ಕೊಂಡು ಬಾ ತಡ ಮಾಡ್ಬೇಡ. ಸರಿ ಅಕ್ಕ. ಅಪ್ಪ ಭೂಪತಿ ಬರ್ತಿದ್ದಾರೆ. ಶಕುಂತಲಾ ಮೇಡಮ್ ಹೆದರ್ಬೇಡಿ ಗಾಬರಿ ಆಗ್ಬೇಡಿ ನಿಮ್ಗೇನಾಗೋಕೆ ನಾನು ಬಿಡಲ್ಲ. ಭೂಪತಿ ರವಿ ಸರ್ ಬರ್ತಿದ್ದಾರೆ ಅವ್ರು ಆದಷ್ಟು ಬೇಗ ನಿಮ್ಮನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾರೆ. ನಿಮ್ಗೇನು ಆಗಲ್ಲ. ಹುಷಾರು ಮ್ಯಾಮ್ ತೋಟ ಅಲ್ವಾ ಸಗಣಿ ಇದ್ರೂ ಇರುತ್ತೆ ನೋಡ್ಕೊಂಡ್ ಕಾಲಿಡಿ ಮಿಸ್ ಆಗಿ ಏನಾದ್ರೂ ಅದ್ರ ಮೇಲೆ ಕಾಲಿಟ್ರೆ ಅಷ್ಟೇ ಕತೆ. ಸಗಣಿ ಯು ಮೀನ್ ಕೌಡ ಯು ಈ ವಯಸ್ಸಾದ್ಮೇಲೆ ಎಲ್ರಿಗೂ ಕೋಪ್ ಜಾಸ್ತಿ ಆಗುತ್ತೆ ಅಂತ ಅನ್ಸುತ್ತೆ. ಉಪವಾಸ ಮಾಡ್ತಿದ್ದೀನಿ ಅಂತ ಗೊತ್ತಲ್ವಾ ಮತ್ ಕಾರಲ್ಲಿ ಸುಮ್ನೆ ತೆಪ್ಪು ಕೂತ್ಕೋಬೇಕು. ಅದ್ ಬಿಟ್ಟು ಈಗ ನೋಡು ಎಲ್ರಿಗೂ ಟೆನ್ಷನ್. ಓ ನಿಜವಾಗ್ಲೂ ನಿಮಗೆ ಟೆನ್ಷನ್ ಆಗ್ತಿದ್ಯಾ? ಅವ್ರಿಗೇನಾದ್ರೆ ನನಗೇನಂತೆ. ನನ್ನ ಭೂಪತಿ ಮದ್ವೆ ಆದ್ಮೇಲೆ ಈ ತರ ಮಿಸ್ ಆಗಿದ್ರೆ ಅತ್ತೆ ಕಾಟ ತಪ್ತು ಅಂತ ಆರಾಮಾಗಿರ್ತಿದ್ದೆ. ಬಟ್ ಭೂಪತಿ ಸರ್ ಮಾತ್ರ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರ್ತಾರೆ ಅಲ್ವಾ? ಕೇಳಲೇ ಬೇಡ. ಒಳ್ಳೆ ಚಿಕ್ಕ ಮಗು ತರ ಶಾಕ್ ಆದ. ಕಾಲಿಗೆ ಚಪ್ಲಿನೂ ಹಾಕ್ದೆ ಹಾಗೆ ಓಡೋದ ಗೊತ್ತಾ? ಹೌದು ಇವರೆಲ್ಲ ಅಪ್ಪ ಅಮ್ಮ ಅಂದ್ರೆ ಯಾಕಷ್ಟೊಂದು ಮರ್ಯಾದೆ ಕೊಡ್ತಾರೆ, ಯಾಕಷ್ಟೊಂದು ಪ್ರೀತಿಸ್ತಾರೆ? ಅಪ್ಪ ಅಮ್ಮ ಅಂದ್ರೆ ದೇವ್ರ ತರ ಕನ್ಸಿಡರ್ ಮಾಡ್ತಾರೆ. ನನಗಂತೂ ಈ ಡ್ರಾಮಾ ಎಲ್ಲ ನೋಡಕ್ ಆಗಲ್ಲ, ಸಾಕಾಗಿದೆ. ಮದ್ವೆ ಆಗಿದ ತಕ್ಷಣ ಭೂಪತಿನ ಅವ್ರ ಸೆರ್ಗಿಂದ ಫಸ್ಟ್ ಬಿಡಿಸ್ತೀನಿ, ಇಲ್ಲ ಅಂದ್ರೆ ನನಗ್ ಟೆನ್ಷನ್. ವಾ ಕರೆಕ್ಟ್ ಆಗಿ ಇಡ್ಕೋ. ನೀನ್ ಮಾತ್ರ ಆರಾಮಾಗಿ ಕೋಟ್ ಹಾಕೋ ಬಂದ್ಬಿಡು ನನ್ನ ನೆನೆಸ್ತಿದ್ಯಾ ಸ್ಟುಪಿಡ್. ಮ್ಯಾಮ್ ಇಲ್ಲಿ ಯಾರು ನನ್ನ ಗುರ್ತ್ ಹಿಡಿಬಾರ್ದು ಅಂತಾನೆ ಈ ತರ ಕೋಟ್ ಹಾಕೊಂಡ್ ಮುಖ ಮುಚ್ಕೊಂಡಿರೋದು. ಇನ್ ಕೇಸ್ ನಾನೇನಾದ್ರೂ ಸಿಗಾಕೊಂಡ್ರೆ ಅದ್ ನೆಕ್ಸ್ಟ್ ನಿಮ್ ಬುಡಕ್ಕೆ ಬರೋದು. ಅದಕ್ಕೆ ಇಷ್ಟೊಂದೆಲ್ಲ ಸೇಫ್ಟಿ ಮೆಷರ್ಸ್. ವಾಟ್ ಎವರ್ ಕರೆಕ್ಟ್ ಆಗಿ ಇಟ್ಕೋ. ಇಲ್ಲೇ ಎಲ್ಲಾದ್ರೂ ಇರ್ತಾರೆ, ಬಾ ಹುಡ್ಕೋಣ. ರವಿ ಮಾಮ, ರವಿ ಮಾಮ. ಏ ನಿಂತ್ಕೋ, ಬಾಯ್ಲಿ. ಏನಾಯ್ತು? ಅಕ್ಕ ಅಕ್ಕ ಅಲ್ಲಿ ಯಾರೋ ಮೇಡಮ್ ಬಿದ್ದೋಗಿದ್ದಾರೆ. ಆ ಒಂದಕ್ಕ ಕಳ್ಸಿದ್ರು ಅಲ್ಲಿ ಯಾರನ್ನಾದ್ರೂ ಕರ್ಕೊಂಬಾ ಅಂತ. ಇವಾಗ ಸಹಾಯ ಮಾಡ್ತೀರಿ, ನನ್ ಗಂಡಸ್ರನ್ನ ಕರ್ಕೊಂಡ್ ಬರ್ತೀನಿ. ಏ ಬಾಯ್ಲಿ. ಯಾರ್ ಬಿದ್ದಿರೋದು? ನಿನ್ನನ್ ಯಾರ್ ಕಳ್ಸಿದ್ದು? ನಿಧಾನವಾಗಿ ಹೇಳು. ಅದೇ ಅಕ್ಕ ದೊಡ್ಡ ಮೇಡಮು ಪೂಜೆಗ್ ಬಂದಿದ್ರಲ್ಲ ಅವರು ಪ್ರಜ್ಞೆ ತಪ್ಪ ಬಿದ್ದೋಗಿದ್ದಾರೆ. ಅಕ್ಕ ಅಲ್ಲಿ ಶಾಮಿಯಾನ ಅವ್ರ ಮೇಲೆ ಬೀಳ್ಬಾರ್ದು ಅಂತ ಗಟ್ಟಿಯಾಗಿ ಇಟ್ಕೊಂಡಿದ್ದಾರೆ. ಯಾವ ಅಕ್ಕ? ಅವ್ರ ಹೆಸರು ಗೊತ್ತಾ? ನಕ್ಷತ್ರ ಅಕ್ಕ. ಅಯ್ಯೋ ಇವಾಗ ಅದೆಲ್ಲ ಬೇಕಾ? ನೀವ್ ಹೋಗಿ ಸಹಾಯ ಮಾಡ್ತೀರಿ, ನನ್ ಗಂಡಸರನ್ನ ಕರ್ಕೊಂಡ್ ಬರ್ತೀನಿ. ಒಂದ್ ನಿಮಿಷ ಪುಟ. ನೀನ್ ಅಲ್ಲಿಗೆ ಹೋಗಿ ಅವಳು ಇಲ್ಲಿಗೆ ಬರೋ ಅಷ್ಟರಲ್ಲಿ 15 ನಿಮಿಷ ಆಗುತ್ತೆ. ಸುಮ್ನೆ ಟೈಮ್ ವೇಸ್ಟು. ನೀನು ಅವಳಿರೋ ಜಾಗನ ತೋರ್ಸು, ನಾವ್ ಹೋಗಿ ಸಹಾಯ ಮಾಡೋಣ. ನಾನು ರವಿ ಸರ್ಗೂ ಅಷ್ಟರಲ್ಲಿ ಕಾಲ್ ಮಾಡಿರ್ತೀನಿ, ಓಕೆನಾ? ನಡಿ ಜಾಗ ತೋರ್ಸು, ಇಲ್ಲ ಲೇಟ್ ಆಗುತ್ತೆ. ಪುಟ್ಟ ನಾವ್ ತಡ ಮಾಡ್ದಷ್ಟು ಅಲ್ಲಿ ಮ್ಯಾಮ್ ಜೀವಕ್ಕೆ ಅಪಾಯ ಆಗುತ್ತೆ. ಬಾ ನಮಗೆ ತೋರ್ಸು, ನಾವೇ ಅವ್ರನ್ನ ಕರ್ಕೊಂಡ್ ಬರೋಣ. ನಡಿ ಬೇಗ. ಹಾ ಆಯ್ತು ಬನ್ನಿ. ಬಾ 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 ಬಾ. ಯಾರಾದ್ರೂ ಬನ್ನಿ, ಕಾಪಾಡಿ ಬನ್ನಿ, ಯಾರಾದ್ರೂ ಯಾರಾದ್ರೂ ಬನ್ನಿ.
ಬನ್ನಿ ಅವ್ರನ್ನ ಮೊದ್ಲು ಎಬ್ಬರಿಸಿ ಕರ್ಕೊಂಡೋಗೋಣ. ಏಯ್ ಚುಪ್. ಯಾರಲ್ಲಿ ಇಲ್ಲಿ ಬನ್ನಿ, ನನಗ್ ಸಹಾಯ ಮಾಡಿ. ಈ ಕಡೆ ಬನ್ನಿ. ಅಕ್ಕ ಬಂದೆ. ಬಾಯ್ ಮುಚ್ಕೊಂಡಿದ್ರೆ ಸರಿ. ಹೋಗಿ ಸಾರಿ ಅಕ್ಕ, ಹೆಲ್ಪ್ ಮಾಡಕ್ ಯಾರು ಸಿಕ್ಕಿಲ್ಲ, ನೀವ್ ಹೋಗಿ ಹುಡ್ಕೊಂಡ್ ಬನ್ನಿ, ನಾನ್ ಹಗ್ಗ ಹಿಡ್ಕೊಂತೀನಿ ಅಂತ ಹೇಳು. ಅದ್ಯಾಕ ಹಾಗೆ? ನೀ ಬಂದಿದ್ದೀರ ಅಲ್ವಾ? ಚುಪ್. ನಾನ್ ಹೇಳ್ದಷ್ಟ್ ಕೇಳು. ಹೋಗ್ ನಾನು ಹೇಳಿದ್ದೇನೆ ಹೇಳು ಅಷ್ಟೇ. ನನಗ್ ಕೇಳಿಸ್ತಾ ಇದೆ. ಯಾರೋ ಇದ್ದೀರಾ? ಬನ್ನಿ, ನನ್ ಕೈಲಿ ಆಗ್ತಿಲ್ಲ, ಸಹಾಯ ಮಾಡಿ, ನನ್ ಕೈ ಜಾರ್ತಿದೆ. ಬಂದೆ. ಬಾಯ್ ಮುಚ್ಕೊಂಡಿರು ಅಂದ ತಾನೆ. ಹೋಗ್ ನಾನು ಹೇಳ್ದಷ್ಟ್ ಹೇಳು. ಯಾಕೆ? ಅಕ್ಕ ತೊಂದ್ರೆಲಿದ್ದಾರೆ, ನಾನ್ ಸಹಾಯ ಮಾಡ್ಬೇಕು. ಚುಪ್. ಮಿಲಿ, ಯಾರಾದ್ರೂ ಇದ್ದೀರಾ? ಬನ್ನಿ, ಪ್ಲೀಸ್ ಹೆಲ್ಪ್. ಬನ್ನಿ. ಮ್ಯಾಮ್ ಹೇಳ್ದಷ್ಟ್ ಕೇಳು. ನಿಮ್ ತಮ್ಮ ಯಾರ್ತೀರಿ? ಯಾರಾದ್ರೂ ಬನ್ನಿ ಪ್ಲೀಸ್. ನನ್ ಕೈಲ ಆಗ್ತಿಲ್ಲ, ಬಿದ್ದೋಗ್ತಿದೆ, ಪ್ಲೀಸ್ ಯಾರಾದ್ರೂ ಬನ್ನಿ. ಮಿಲಿ, ಮ್ಯಾಮ್ ಹೇಳ್ದಷ್ಟ್ ಕೇಳಿದ್ರೆ ಇನ್ನ ಜಾಸ್ತಿ ಕೊಡ್ತೀನಿ. ಸರಿ. ಮೇಡಮ್ ಸೇರ್ತಾರೆ. ಅವ್ರೇನು ಅಲ್ಲಿ ಮಾತಾಡ್ತಿದ್ದು? ಇಲ್ಲ ಅಕ್ಕ, ಅಲ್ಲಿ ಯಾರು ಕಾಣಿಸ್ಲಿಲ್ಲ. ಇಡೀ ಎಸ್ಟೇಟ್ ನೋಡ್ದೆ, ಯಾರು ಕಾಣಿಸ್ತಿಲ್ಲ. ಮಳೆ ಅಂತ ಎಲ್ಲ ಒಳಗಡೆ ಹೋಗಿದ್ದಾರೆ. ಏನು? ಯಾರು ಸಿಕ್ತಿಲ್ವಾ? ಏನ್ ಹೇಳ್ತಿದ್ಯಾ? ಅಲ್ಲಿ ಅಲ್ಲಿ ಮನೆ ಕಡೆ ಹೋಗ್ಬೇಕಿತ್ತು. ಮುಬ್ಬದ್ದಿ ಇರ್ತಾನೆ. ಪ್ಲೀಸ್ ಹೋಗ್ಬಿಟ್ಟ ಅವ್ರನ್ನ ಕರ್ಕೊಂಡ್ ಬಾ. ಒಂದ್ ಕೆಲ್ಸ ಮಾಡಕ್ಕ, ನಾನ್ ಹಗ್ಗ ಇಟ್ಕೋತೀನಿ, ನೀನೋಗ ಅವ್ರನ್ನ ಕರ್ಕೊಬಾ. ನಿನ್ ಕೈಗೂ ಪೆಟ್ಟಾಗಿದೆ, ನಿನ್ ಕೈಲಾಗಲ್ಲ, ನೀನ್ ಹೋಗು. ಬಿಡ ಬಿಡ, ಇದು ತುಂಬಾ ಭಾರ ಇದೆ, ನಿನ್ ಕೈಲಾಗಲ್ಲ. ನಾನೇ ಇದನ್ನ ಹಿಡ್ದಿಡ್ಕೋತೀನಿ. ನೀನೇ ಹೋಗ, ಅವ್ರನ್ನ ಕರ್ಕೊಂಡ್ ಬಾ. ಹೋಗು. ಮಾತಾಡ್ತಾ ನಿಂತ್ರೆ ಆಗಲ್ವೋ? ಹೋಗು. ಇಲ್ಲ ಅಕ್ಕ, ನನ್ ಕಾಲಿಗೆ ಮುಳ್ಚಿದೆ, ಜಪ್ಪಯ್ಯ ಅಂದ್ರೂ ನನ್ ಕೈಲಿ ಓಡಕ್ ಆಗಲ್ಲ. ನೀನ್ ಹೋಗ ಅವ್ರನ್ನ ಕರ್ಕೊಬಾ. ನಾನು ಅಲ್ಲಿ ತನಕ ಹಗ್ಗನ ಗಟ್ಟಿಯಾಗಿ ಎಳ್ದಿಟ್ಕೋತೀನಿ. ನೀನ್ ಗಟ್ಟಿಯಾಗಿ ಹಿಡ್ಕೋತೀಯ ತಾನೆ? ಬಿಡಲ್ಲ ಅಲ್ವಾ? ನಾನ್ ಬಿಡಲ್ಲ, ನೀನ್ ಹೋಗಕ್ಕ. ನಿಜವಾಗ್ಲೂ ಬಿಡಲ್ಲ ಅಲ್ವಾ? ಇಲ್ಲ ಅಕ್ಕ, ನಾನು ಇಟ್ಕೋತೀನಿ, ನೀನ್ ಹೋಗು. ಸರಿ, ಹಾಗಾದ್ರೆ ಹಿಡ್ಕೋ. ಹುಷಾರು ಕೊಡು, ಕೈ ಜಾರ್ತು ಅಂತ ಬಿಟ್ಬಿಡ್ಬೇಡ. ಮೇಡಮ್ ಒಳಗಡೆ ಇದ್ದಾರೆ. ಇದು ಬಿಟ್ರೆ ಇದೆಲ್ಲ ಅವ್ರ ತಲೆ ಮೇಲೆ ಬಿಡುತ್ತೆ. ನಿನ್ ದಪ್ಪ ಯಾಗ್ತೀನಿ, ನಿನ್ನೆ ನಂಬಿದ್ದು ಕೊಡು. ಆಯ್ತಕ್ಕ, ನೀ ಹೋಗು, ನಾನ್ ಸಂಭಾಳಿಸ್ತೀನಿ. ಹುಷಾರು. ಆಯ್ತಕ್ಕ. ಬಿಡ್ಬೇಡ. ಮ್ಯಾಮ್, ನೆಕ್ಸ್ಟ್ ಪ್ಲಾನ್ ಏನು? ಅವನ್ಗೆ ಹಗ್ಗ ಬಿಡಕ್ ಹೇಳು.